ಪರಮ ಪವಿತ್ರವಾದ ಈ ಬ್ರಹ್ಮಾಂಡದಲ್ಲಿ ಜೀವಗಳಿಗೆ ಆಶ್ರಯವನ್ನು ಕೊಟ್ಟಿರುವ ಈ ಭೂಮಂಡಲದಲ್ಲಿ ಭೂಮಾದೇವಿಯ ಈ ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ಅದರಲ್ಲಿಯೂ 7 ಭೂಖಂಡಗಳಲ್ಲಿ ಏಷ್ಯಾ ಎಂಬ ಬೃಹದಾಕಾರವಾದ ಭೂಖಂಡದಲ್ಲಿ ಪರಮ ಪವಿತ್ರವಾದ ಉಪಭೂಖಂಡವಾದ ತನ್ನದೇ ಒಂದು ವೈಶಿಷ್ಟ್ಯವನ್ನು ಹೊಂದಿರುವ ಉಪಭೂಖಂಡ ಎಂಬ ಹೆಸರನ್ನು ಪಡೆದಿರುವ ಭಾರತ ಭೂಮಿಯಲ್ಲಿ ಭಾರತ ಜನನೇ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ಕರ್ನಾಟಕ ಮಾತೆಯ ಪೂರ್ಣವಾದ ಸಂಸ್ಕೃತಿಯನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಮತ್ತೊಂದು ಪರಮ ಪವಿತ್ರವಾದ ರಾಜ್ಯವಾದ ಆಂಧ್ರ ಪ್ರದೇಶದ ಮಧ್ಯದಲ್ಲಿ ತುಂಬ ಪವಿತ್ರವಾದ ಪರ್ವತ ಪ್ರದೇಶದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ತುಂಬ ವೈಶಿಷ್ಟ್ಯವನ್ನು ದೇವಿಯನ್ನು ತನ್ನ ಜೊತೆಯಲ್ಲಿಯೇ ತನ್ನ ಸನ್ನಿಧಿಯಲ್ಲಿಯೇ ಉಳಿಸಿಕೊಂಡಿರುವ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯ ಒಂದು ಅತ್ಯಂತ ಮಹತ್ವಪೂರ್ಣವಾದ ಅಂಶವಾದ ಗೌ ಸ್ವರೂಪವಾದ ನಂದೀಶ್ವರನನ್ನು ನೆನೆಸಿಕೊಂಡು ನಮ್ಮ ಜೀವನದ ಮಾರ್ಗವನ್ನು ಪ್ರಶಸ್ತಗೊಳಿಸಲು ನಾವೆಲ್ಲ ಸೇರಿದ್ದೇವೆ. ವೇದಿಕೆ ಮೇಲೆ ಸಮಾಸೀನರಾದ ಪರಮ ಪೂಜ್ಯರಾದ ಈ ಕಾರ್ಯಕ್ರಮಕ್ಕೆ ಕ್ಷೇತ್ರ ಕೇಂದ್ರ ಬಿಂದುವಾದ ಶ್ರೀಶೈಲದ ಶ್ರೀಗಳವರಿಗೂ ನಮ್ಮ ವಂದನೆಗಳು. ಹರಿಹರಪುರದ ಶ್ರೀಗಳವರಾದ ಶ್ರೀ ಪ್ರೇಮಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರಿಗೂ ನಮ್ಮ ವಂದನೆಗಳು. ಅತ್ಯಂತ ದೂರದಿಂದ ಬಂದಿರುವ ಮೂಡುಬಿದ್ರೆ ಕ್ಷೇತ್ರದಿಂದ ಬಂದು ನಿರ್ಗಮಿಸಿದ ನಮ್ಮ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳು ನಮ್ಮ ವಂದನೆಗಳು. ಕರಿಪಂಡನಾಥ ಸ್ವಾಮಿಗಳು, ನಮ್ಮ ಶಾಪುರದ ಸ್ವಾಮಿಗಳು, ಗುರುನಾಥ ಸ್ವಾಮಿಗಳು ಕೂಡ ನಮ್ಮ ವಂದನೆಗಳು. ವೇದಿಕೆ ಮೇಲಿರುವ ಶ್ರೀ
ಸೋಮಲಿಂಗ ಶ್ರೀ ಅವರಿಗೂ ಕೂಡ, ನಮ್ಮ ಸಿದ್ದೇಶ್ವರ ಶ್ರೀಗಳವರ ಸೋದರರಾದ ಸೋಮಲಿಂಗ ಶ್ರೀಗಳವರಿಗೂ ಕೂಡ, ಹಾಗೆ ನಮ್ಮ ನರಸಿಂಹಮೂರ್ತಿಯವರು TDPನ ಅಧ್ಯಕ್ಷರಾದ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿಯವರು ಜಗನ್ಮಾತೆ ರಾಜರಾಜೇಶ್ವರಿಗಳ ಮಗಳನ್ನು ಉಂಟು ಮಾಡಿ, ಶ್ರೀಮತಿ ಸಪ್ನ ತುಳಜಾಪುರ ಅವರು ಕೂಡ ಜಗನ್ಮಾತೆ ರಾಜರಾಜೇಶ್ವರಿಗಳ ಮಗಳು ಉಂಟು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಾಲಕ್ರಮದಲ್ಲಿ ನೀವು ಗಮನಿಸಿದರೆ ಈ ಭೂಮಂಡಲದ ವಿಕಾಸದ ಒಂದು ಇತಿಹಾಸವನ್ನು ನಾವು ನೋಡಿದಾಗ ನಿಧಾನವಾಗಿ ನಾವೆಲ್ಲರೂ ಕೂಡ ದಿಕ್ಕನ್ನು ಬಿಟ್ಟು ಯಾವುದೋ ನಮಗೆ ಅರಿವಿಲ್ಲದ ಒಂದು ದಿಕ್ಕಿನ ಕಡೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಯಾವ ಪರಮ ಪವಿತ್ರವಾದ ಮನುಷ್ಯ ಸ್ವರೂಪನ ಕೈಯಲ್ಲಿ ಭೂಮಿಯನ್ನು ಮುಟ್ಟಿ ಕೆಲಸ ಮಾಡುವ ಸುಂದರವಾದ ವೃತ್ತಿ ಇತ್ತೋ, ಇವತ್ತದು ಮೊಬೈಲನ್ನು ಮುಟ್ಟಿ ಕೆಲಸ ಮಾಡ್ತಾ ಇರುವ ವೃತ್ತಿಯಾಗಿದೆ. ಮೊಬೈಲ್ ಇಲ್ಲದೆ ಇರೋ ಕೈಯೇ ಇಲ್ಲ, ಮೊಬೈಲ್ ಫೋನ್ ಇಲ್ಲದೆ ಇರೋ ಕೈ ಇಲ್ಲ. ಆ ಕೈಯನ್ನು ಮೊಬೈಲ್ ಇಟ್ಕೊಂಡು ತಮ್ಮ ಪರಮ ಪ್ರಾಣವಾಗಿ ನಾವು ಉಳಿಸ್ಕೊಂಡು ಬರ್ತಾ ಇದ್ದೇವೆ. ಅದು ನಿಜವಾಗಿಯೂ ನಾವು ಯಾರ ಕಡೆ ನಮ್ಮ ಗಮನವನ್ನು ಕೊಡಬೇಕಾಗಿತ್ತು, ಭೂತಾಯಿಯ ಕಡೆ, ತಂದೆ ತಾಯಿಗಳ ಕಡೆ, ಗೋಕುಲದ ಕಡೆ ಕೊಡಬೇಕಾಗಿತ್ತು, ಅದನ್ನು ಬರ್ತಿದ್ದೇವೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಬರೀ ಅಜ್ಞಾನ ಒಂದೇ ಕಾರಣ, ಬೇರೆ ಯಾವುದೂ ಕಾರಣವಲ್ಲ. ಈ ಅಜ್ಞಾನದ ಸ್ವರೂಪ ಹೇಗಪ್ಪ ಅಂತ ಹೇಳಿದ್ರೆ, ಇದು ನಿರಂತರವಾಗಿ ನಮಗೆ ಸುಳ್ಳನ್ನು ಸತ್ಯವಾಗಿ ಕಾಣಿಸಿಕೊಡುತ್ತದೆ, ಸತ್ಯವನ್ನು ಸುಳ್ಳಾಗಿ ತೋರಿಸ್ತದೆ. 1947ನೇ ಇಸವಿ ಭಾರತದ ಸ್ವಾತಂತ್ರ್ಯದ ವರ್ಷ. 1947ನೇ ಇಸವಿ. ಆಗ ಭಾರತ ಭೂಮಿಯಲ್ಲಿ ಬರೀ 35 ಕೋಟಿ ಜನ ಇದ್ದರು. 30 ಕೋಟಿ ಜನ ಇದ್ದರು. ಆಗ 250 ವರ್ಷ ಕಾಲ ನಮ್ಮನ್ನು ವಿದೇಶದವರು ಆಳಿದರು. ಆ ವಿದೇಶದವರು ನಮ್ಮನ್ನು ನಮ್ಮ ಮೇಲೆ ಆಡಳಿತವನ್ನು ಮಾಡ್ತಾ ಇರಬೇಕಾದ್ರೆ ಅವರು ಒಂದು ಸುಂದರವಾದ ಒಂದು ತೊಳೆಯುವ ಕೆಲಸವನ್ನು ಮಾಡಲು ಅವರಿಗೆ ಅನುಕೂಲವಾದ ಒಂದು ವಾಷಿಂಗ್ ನಮ್ಮ ಮನೆಯಲ್ಲ ವಾಷಿಂಗ್ ಮೆಷಿನ್ ಇದೆಯಲ್ಲ, ವಾಷಿಂಗ್ ಮೆಷಿನ್ ಇದೆಯಾ? ಬಟ್ಟೆ ಒಗೆಯಕ್ಕೆ ಒಂದು ಮೆಷಿನ್ ಇಟ್ಕೊಂಡಿರ್ತೀವಿ ನೋಡಿ, ಆ ಥರ ಮೇಲೆ ಮಾಡಿದ್ರು. ಭಾರತದ ಮುಕ್ಕಾಲು ಪಾಲು ಜನಗಳಿಗೆ ಅವರೊಂದು ಬ್ರೈನ್ ವಾಶ್ ಮಾಡಿದರು. ಬ್ರೈನ್ ಅಂದರೆ ಏನು? ತಲೆ ಒಳಗೆ ಏನೋ ಇದೆ ಅಂತ ಹೇಳ್ತಾರೆ, ಇದೆಯೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೊಂದು ವಾಶ್ ಮಾಡಿದ್ರು. ಅವರು ವಾಶ್ ಮಾಡಿ ಏನು ಮಾಡಿದ್ರು? ತಮ್ಮ ವೈದೇಶಿಕ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರಿದರು. ವಿದೇಶದಿಂದ ಬಂದಿರೋ ಸಂಸ್ಕೃತಿ ನಮ್ಮ ಮೇಲೆ ಹೇರಿ ಯಾವುದು ಅವ್ರಿಗೆ ಅನುಕೂಲವೋ ಅದನ್ನೆಲ್ಲ ನಮ್ಮ ಮಕ್ಕಳಿಗೂ ಬೋಧಿಸಿದ್ರು, ದೊಡ್ಡವರಿಗೂ ಬೋಧಿಸಿದ್ರು, ಎಲ್ಲರಿಗೂ ಬೋಧಿಸಿ ನಮ್ಮ ಜೀವನದ ಶೈಲಿಯನ್ನೇ ಪೂರ್ಣವಾಗಿ ಬದಲಾವಣೆ ಮಾಡಿ ಅವರಿಗೆ ನಾವು ದಾಸರಾಗಿರುವ ಹಾಗೆ ನಮ್ಮನ್ನು ರೂಪಿಸಿದರು. ಇದೊಂದು ಕಡೆ ನಡೀತಾ ಇರಬೇಕಾದ್ರೆ ಭಾರತದ ಸಂತರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಗುಜರಾತ್ನಿಂದ ಬಂಗಾಳದವರೆಗೂ ಅವರು ಅದಕ್ಕೆ ದಾಸರಾಗಲಿಲ್ಲ. ಈ ವೈದೇಶಿಕ ಸಂಸ್ಕೃತಿಗೆ ದಾಸರಾಗದೆ ಅವರು ಒಂದು ಕಡೆಯಿಂದ ಶುದ್ಧೀಕರಣ ಮಾಡ್ಕೊಂಡು ಪ್ರಯತ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಹಿಂದಿನವರು ಕೂಡ ಪ್ರಯತ್ನ ಮಾಡ್ತಾರೆ. ಶಿವಭಕ್ತಿಯಲ್ಲಿ ನಿಮ್ಮನ್ನು ತೊಡಗಿಸಿ, ವಿಷ್ಣು ಭಕ್ತಿಯಲ್ಲಿ ನಿಮ್ಮನ್ನು ತೊಡಗಿಸಿ, ದೇವಿ ಭಕ್ತಿಯಲ್ಲಿ ನಿಮ್ಮನ್ನು ತೊಡಗಿಸಿ, ರಾಮ ಭಕ್ತಿಯಲ್ಲಿ ನಿಮ್ಮನ್ನು ತೊಡಗಿಸಿ, ಆಂಜನೇಯ ಭಕ್ತಿಯಲ್ಲಿ ನಿಮ್ಮನ್ನು ತೊಡಗಿಸಿ, ಕೃಷ್ಣ ಭಕ್ತಿಯಲ್ಲಿ ನಿಮ್ಮನ್ನು ತೊಡಗಿಸಿ, ಆ ಸಂತರು ನಿರಂತರವಾಗಿ ನಿಮ್ಮನ್ನ ಸರಿಯಾದ ದಾರಿಗೆ ತಗೊಂಬರಕ್ಕೆ ಪ್ರಯತ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಒಂದು ಕಡೆ ವಿದೇಶ ಸಂಸ್ಕೃತಿ ನಿಮ್ಮನ್ನು ಪೂರ್ಣವಾಗಿ ನಮ್ಮನ್ನು ಕೂಡ, ತಂದೆ ತಾಯಿಯರನ್ನು, ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯರನ್ನು, ಮಕ್ಕಳನ್ನು ಕೂಡ ಶೈಕ್ಷಣಿಕ ವ್ಯವಸ್ಥೆಯನ್ನು ಕೂಡ ಬದಲಾಯಿಸಿ ಅವರು ತಮ್ಮದೇ ಆದ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರಿದರು. ಸತ್ಯವಾಗಿ ನೀವೆಲ್ಲ ಉತ್ತರ ಕೊಡಬೇಕು, ನಿಜವಾಗಿ ಉತ್ತರ ಕೊಡಬೇಕು. ನಿಮ್ಮ ಮನೆಯಲ್ಲಿರುವ ಮಕ್ಕಳು ಎಷ್ಟು ಜನ ನಿಮ್ಮನ್ನು ಅಪ್ಪ ಅಮ್ಮ ಅಂತ ದೊಡ್ಡವರು ಕರೀತಾರೆ ಅಥವಾ ಬೇರೆ ಯಾವುದಾದ್ರೂ ಪದವಿಗಳು ಕರೀತಾರೆ? ಹೇಳಿ ನೋಡೋದು. ಅಪ್ಪ ಅನ್ನಕ್ಕೆ ಏನು ಹೇಳ್ತೀರಿ? ನಿಮ್ಮ ಏನು ಹೇಳ್ತಾರೆ ಮಕ್ಕಳೆಲ್ಲ? ಇವಾಗ
DDY ಏನದು? ಅಮ್ಮನಿಗೆ ಹೇಳ್ತಾರೆ ಮಮ್ಮಿ ಅಂತಾರೆ. ಒಳ್ಳೆ ಸಂಸ್ಕೃತಿ ಅಲ್ಲ, ಒಳ್ಳೆ ಸಂಸ್ಕೃತಿ ತಾನೇ ಅದು, ಹೌದಾ ಇಲ್ಲ? ಅದು ಒಳ್ಳೆ ಸಂಸ್ಕೃತಿನ ಅದು ನಮಗೆ ಬೇಕಾಗಿರೋ ಸಂಸ್ಕೃತಿ ಅಲ್ವಲ್ಲ. ಯಾವುದೋ ಒಂದು ಕಾರಣದಿಂದ 250 ವರ್ಷ ನಮ್ಮ ನಾಡು ಅವರು ಶಾಲೆಗಳಲ್ಲಿ ಹೇಳ್ಕೊಡೋಕೆ ಶುರು ಮಾಡಿಬಿಟ್ರು. ಅಪ್ಪ ಅಂದರೆ ಮಮ್ಮಿ, ಡ್ಯಾಡಿ ಇರಬೇಕು, ಅಮ್ಮ ಅಂದರೆ ಮಮ್ಮಿ ಇರಬೇಕು. ಇವತ್ತು ನಾವು ಸಂತೋಷ ಪಡ್ತಾ ಇದ್ದೀವಿ. ನಮ್ಮ ಮಕ್ಕಳು ತಾಯಿಯಂದಿರು ಮಕ್ಕಳು ಮಮ್ಮಿ ಅಂತ ಸಂತೋಷ ಪಡ್ತಾ ಇದ್ದೀವಿ, ಡ್ಯಾಡಿ ಅಂತ ಸಂತೋಷ ಪಡ್ತಾ ಇದ್ದೀರಾ. ಯಾಕೆ? ನಿಮ್ಮನ್ನು ಬ್ರೈನ್ ವಾಶ್ ಮಾಡಿದ್ದಾರೆ, ಚೆನ್ನಾಗಿ ಮೆದುಳಲ್ಲಿ ತುಂಬಿಸ್ಬಿಟ್ಟಿದ್ದಾರೆ. ಅವರು ಮಾಡಿದೆಲ್ಲ ಸರಿ, ವಿದೇಶದಿಂದ ಬಂದಿರೋದೆಲ್ಲ ಗೌರವಪೂರ್ಣವಾದದ್ದು, ಆದರೆ ಭಾರತದಲ್ಲಿರುವುದೆಲ್ಲ ಒಳ್ಳೆಯದಲ್ಲ ಎಂಬ ರೀತಿಯಲ್ಲಿ ನಿಮ್ಮನ್ನೆಲ್ಲ ಅವರು ಪೂರ್ತಿಯಾಗಿ ನಿಮ್ಮ ಮೇಲೆ ಆ ಭಾವನೆಯನ್ನು ಹೇಳಿ ದೂರ ತಗೊಂಡೋದು ನಿಮ್ಮ ಸಂಸ್ಕೃತಿಯಿಂದ. ನಂದೀಶ್ವರನನ್ನು ಪೂಜೆ ಮಾಡುವ ಸಂಸ್ಕೃತಿ ಅವರಲ್ಲಿಲ್ಲ. ಶಿವನನ್ನು ಪೂಜೆ ಮಾಡುವ ಭಾವನೆ ಅವರಲ್ಲಿಲ್ಲ. ರಾಮನನ್ನು ಪೂಜೆ ಮಾಡುವ ಭಾವನೆ ಅವರಲ್ಲಿಲ್ಲ. ಅವರು ಹೇಳಿದ ಮಾತೆಲ್ಲ ಕೇಳಿಕೊಂಡು ನಿಮ್ಮ ಮಗು ಏನ್ ಮಾಡ್ತಾರೆ? ವಿದೇಶದಲ್ಲಿ ಹೋಗ್ತಾ ಇದ್ದಾನೆ. ನಮ್ಮ ಮಗ ಎಲ್ಲಿ ಹೋಗ್ತಾ ಇದ್ದಾನೆ? ವಿದೇಶದಲ್ಲಿ ಹೋಗ್ತಾ ಇದ್ದಾನೆ. ಅದಾದ ನಂತರ 10 ವರ್ಷ ಹೋದಾದ ನಂತರ ಅಲ್ಲಿ ನೌಕರಿ ಸಿಗುತ್ತೆ. ಅದಾದ ನಂತರ ತಂದೆ ತಾಯಿಗಳನ್ನ ಓಲ್ಡ್ ಹೇಗೋ ವೃದ್ಧಾಶ್ರಮದಲ್ಲಿ ಕಳಿಸ್ತಾರೆ. ಅದೇ ತಾನೇ ನಿಮಗೆ ಬೇಕು? ಅದೇ ಬೇಕು ನಿಮಗೆ? ವಿದೇಶದ ಹುಚ್ಚನ್ನೇ ನಾವು ಯಾವತ್ತು ಬಿಡ್ತೀವೋ, ವಿದೇಶದ ಹುಚ್ಚನ್ನು ನಾವು ಬಿಡೋ ಸಮಯ ಬಂದಿದೆ. ಈ ವಿದೇಶದ ಹುಚ್ಚನ್ನು ಇಟ್ಕೊಂಡೆ ನಾವು ಇವತ್ತಿನವರೆಗೂ ಬಾಳ್ತಾ ಇರೋ ಕಾರಣದಿಂದಾಗಿ ಭಾರತದ ಸಂತರೆಲ್ಲರೂ ಕೂಡ ಎದ್ದು ಅವರು ಮಲಗಿದ್ರು. ಸ್ವಲ್ಪ ದಿವಸ ಮಲಗಿದೆ. ಈ ಭಾರತದ ಸಂತರೆಲ್ಲರೂ ಕೂಡ ಎದ್ದು, ಸಂತರೆಲ್ಲರೂ ಕೂಡಿ ಇನ್ಮೇಲಿಂದ ನಮ್ಮಲ್ಲಿರುವ ಭೇದ ಭಾವನೆಗಳನ್ನು ನಾವು ತುಂಬಾ ಜಾಸ್ತಿ ಎತ್ತಿ ಹೇಳೋದು ಭೇದ ಅದನ್ನೇ ಹೇಳ್ತಾ ಬರಬಾರದು. ನಾವು ಆ ಭೇದಗಳ ಕಾರಣದಿಂದಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸುವ ಎಲ್ಲರನ್ನೂ ಕೂಡ ನಿಧಾನದಿಂದ ಕಳ್ಕೊಳ್ತಾ ಇದ್ದೇವೆ. ಅಸ್ಸಾಂನಲ್ಲಿ ತುಂಬಾ ಭಾಗ ಹೋಗ್ತಾ ಇದೆ, ಮೇಘಾಲಯ ಹೋಗ್ತಾ ಇದೆ, ನಾಗಾಲ್ಯಾಂಡ್ ಹೋಗ್ತಾ ಇದೆ. ಈ ಕಡೆ ನೋಡಿ ಪಂಜಾಬ್ನಲ್ಲಿ ಮುಖಾಲ್ ಪಾಲು ಹೋಯಿತು, ತಮಿಳುನಾಡು ಮುಖಾಲ್ ಪಾಲು ಹೋಯಿತು. ಕೇರಳದಲ್ಲಿ ಬಹಳಷ್ಟು ಪಾಲು ಜನರು ಬರೀ ಬೇರೆ ಸಂಸ್ಕೃತಿ ಅನುಸರಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಭಾಗಗಳು ಹಾಗೆ ಬೆಳೀತಾ ಇದೆ. ಈ ಥರ ಇದ್ರೆ ಹೋಗ್ತಾ 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 ಈ ಅದ್ಭುತವಾದ ಭಾರತ ಭೂಮಿ, ಯಾವುದನ್ನು ಅಖಂಡವಾದ ಭಾರತ ಅಂತ ಹೇಳ್ತಾ ಇದೀವೋ, ತುಂಬ ಸಣ್ಣ ಭೂಮಿಯಾಗಿ ಪರಿವರ್ತನೆ ಆಗುವ ಸಾಧ್ಯತೆಗಳು ತುಂಬ ಇದೆ. ಇದಕ್ಕೆ ಏನಾದರೂ ಉಪಾಯ ಇದೆಯಾ ಅಂತ ಹೇಳಿದ್ರೆ ಒಂದೇ ಉಪಾಯ. ಯಾವುದಾದ್ರು ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸೋಕೆ ಶುರು ಮಾಡೋದು. ಅದರಲ್ಲಿ ಮೊದಲನೇ ಮೆಟ್ಟು ನಂದಿ ಸೈನ್ಯವನ್ನು ಪೂರ್ಣವಾಗಿ ಸಶಕ್ತವಾಗಿ ಮಾಡೋದು ಮೊದಲನೇ ಮೆಟ್ಟು. ನಂದಿ ಸೈನ್ಯವನ್ನು ತಯಾರು ಮಾಡೋದ್ರಿಂದ ನಾವು ಏನೇನು ಮಾಡ್ತಾ ಇದ್ದೀವಿ ಸ್ವಲ್ಪ ಗಮನ ಕೊಟ್ಟು ಯೋಚನೆ ಮಾಡಿ. ನಾವು ಯಾವ ಖರ್ಚನ್ನು ಮೊಬೈಲ್ಗೋಸ್ಕರ ಕೊಡ್ತಾ ಇದ್ದೀವೋ, ಯಾವ ಹಣವನ್ನು ನಾವು ತುಂಬ ದೊಡ್ಡ ದೊಡ್ಡ ವಾಹನಗಳನ್ನು ತಗೊಳ್ಳೋಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೇವೋ. ಒಂದು ಟ್ರ್ಯಾಕ್ಟರ್ಗೆ ಎಷ್ಟು ಬೆಲೆ, 2 ಎತ್ತುಗಳಿಗೆ ಎಷ್ಟು ಬೆಲೆ, ಏನಾದ್ರು ಯೋಚನೆ ಮಾಡಬಹುದು. ನೀವು ಟ್ರ್ಯಾಕ್ಟರ್ನ ತಗೊಂಡು ಬಂದ ಕೂಡಲೇ ನೀವು ಅದರಲ್ಲಿ ಹಾಕುವ ಪೆಟ್ರೋಲ್ ಡೀಸೆಲ್ ಹಾಕಿ ಅದರಿಂದ ಬರುವ ಹೊಗೆಯಿಂದ ನಿಮ್ಮ ಭೂಮಿ ಎಷ್ಟು ಹಾಳಾಗ್ತದೆ ಯಾವಾಗ ಯೋಚನೆ ಮಾಡಿದ್ರ? ಅದೇ ನಮ್ಮ ಎತ್ತು ಹೊಲದಲ್ಲಿ ಅದು ಉಳುಮೆ ಮಾಡ್ತಾ ಇರಬೇಕಾದ್ರೆ ಅದರಿಂದ ಬರುವ ಸಗಣಿ, ಆ ಶರೀರದಿಂದ ಬರುವ ಅದ್ಭುತವಾದ ಆರೋಗ್ಯದ ಅಣುಗಳಿಂದ ನಮ್ಮ ಹೊಲನೂ ಚೆನ್ನಾಗುತ್ತೆ, ಆ ಹೊಲದಲ್ಲಿ ಕೆಲಸ ಮಾಡುವ ರೈತರ ಆರೋಗ್ಯಗಳು ಚೆನ್ನಾಗುತ್ತೆ ಅಂತ ನಾವು ಬರೆದಿದ್ದೇವೆ. ನಾವೇನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ. ಎತ್ತುಗಳನ್ನು ಸಾಕುವುದು ಕಷ್ಟ ಅಲ್ಲ, ಎತ್ತುಗಳನ್ನು ಸಾಕುವ ಸಂಸ್ಕೃತಿಯನ್ನು ಬಿಟ್ಟಿದ್ದೇವೆ ನಾವು. ಟ್ರ್ಯಾಕ್ಟರ್ ಸಂಸ್ಕೃತಿ ಬಂದ್ಬಿಟ್ಟಿದ್ದೇವೆ ನಾವು. ಒಂದು ಪುಸ್ತಕವನ್ನು ನಾನು ಓದಿದ್ದೇನೆ. ಆ ಪುಸ್ತಕದ ಹೆಸರು ಬೈ ಬೈ ಕ್ಯಾನ್ಸರ್. ಬೈ ಬೈ ಕ್ಯಾನ್ಸರ್, ಗುಡ್ ಬೈ ಕ್ಯಾನ್ಸರ್. ಕ್ಯಾನ್ಸರ್ ಅಂದರೆ ಗೊತ್ತಾ ನಿಮಗೆ? ಕ್ಯಾನ್ಸರ್ ರೋಗದ ಬಗ್ಗೆ ಕೇಳಿದರೆ ಇವತ್ತು ಬೇಕಾದ್ರೆ ಇಂಟರ್ನೆಟಲ್ಲಿ ಹೋಗಿ ಗುಡ್ ಬೈ ಕ್ಯಾನ್ಸರ್ ಅಂತ ನೀವು ಹಾಕಿದ್ರೆ ನಿಮಗೆ ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನು ಬರೆದಿರೋರು ಬೆಸ್ಟ್ ಸೆಲ್ಲರ್ ಮಾಡಿದ್ದಾರೆ. ಕ್ಯಾನ್ಸರ್ ಪುಸ್ತಕವನ್ನು ಸುಮಾರು 1 ಲಕ್ಷ ಪ್ರತಿಗಳು ಆ ಪುಸ್ತಕದ ಈಗಾಗಲೇ ಬಿಡುಗಡೆ ಆಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಬರೀತಾನೆ, ಆತನಿಗೆ ಕ್ಯಾನ್ಸರ್ ಆದ ನಂತರ ಕೀಮೋಥೆರಪಿ, ರೇಡಿಯೇಷನ್ ಇವೆಲ್ಲವೂ ತಗೊಂಡ ನಂತರ ಯಾವುದೇ ರೀತಿಯಾಗಿ ಕೂಡ ಅವನಿಗೆ ವಾಸಿ ಆಗಲಿಲ್ಲ. ಆಗ ಆತ ಒಬ್ಬ
1 ವರ್ಷ ಕೆಲಸ ಮಾಡಕ್ಕೆ ಅವನು ಹೇಳ್ತಾರೆ. ನಾನು ಹೇಳ್ತಾ ಇರೋದು ಅಷ್ಟು ಅಕ್ಷರಶಃ ಸತ್ಯ. ಆ 1 ವರ್ಷ ಅವನು ಗೌಶಾಲೆಯಲ್ಲಿ ಕೆಲಸ ಮಾಡಿದ ನಂತರ ಗೋಮೂತ್ರದ ಪಾನವನ್ನು ಮಾಡ್ತಾನೆ, ಕ್ರಮಬದ್ಧವಾಗಿ ಸಗಣಿಯನ್ನು ಹಾಕ್ತಾನೆ. ಚೆನ್ನಾಗಿ ಓದಿರುವ ಮನುಷ್ಯ, ವಿದೇಶದಲ್ಲಿ ಕೆಲಸ ಮಾಡಿ ಸಾಕಷ್ಟು ಸಂಪಾದನೆ ಮಾಡಿರೋನು, ಕ್ಯಾನ್ಸರ್ ಬಂದಾಗ ಅವನಿಗೆ ದಾರಿಯಿಂದ ಹೋದಾಗ ಅವನು ಗುಜರಾತ್ಗೆ ಹೋಗಿ ಕೆಲಸ ಮಾಡಿದ ನಂತರ ನಿಧಾನವಾಗಿ ಆಶ್ಚರ್ಯಕರವಾಗಿ ಅವನಲ್ಲಿದ್ದ ಕ್ಯಾನ್ಸರ್ ಅಣುಗಳು ಕಡಿಮೆ ಆಗ್ತಾ ಬರ್ತವೆ. ಕೊನೆಯಲ್ಲಿ ಪೂರ್ಣವಾಗಿ ವಾಸಿಯಾಗಿ ಇವತ್ತು ಎಲ್ಲರಿಗೂ ಕೂಡ ನೀವು ಗೋಶಾಲೆಯಲ್ಲಿ ಕೆಲಸ ಮಾಡಿ ಅಂತ ಅವನು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ತಿಳ್ಕೊಳ್ಬೇಕಾಗಿರುವ ಸಮಯ ಬಂದಿದೆ ನಮಗೆ. ಬಂಗಾರವನ್ನು ನಾವು ಎಲ್ಲಿಂದ ಪಡೆದಿದ್ದೇವೆ? ಕೋಲಾರ ಕಾರ್ಖಾನೆಯಿಂದ ಪಡೆದ ಕೋಲಾರ ಗೋಲ್ಡ್ KG ಪಡೆದಿದ್ದೇವೆ. ಆಶ್ಚರ್ಯಪಡಬೇಡಿ. ಶುದ್ಧವಾದ ಭಾರತೀಯ ತಳಿಯ ಹಸುವಿನ ಗೋಮೂತ್ರದಿಂದ 0.5% ಗೋಲ್ಡ್ ಸಿಗುತ್ತೆ. ಇವತ್ತು ಹೇಳ್ತಾ ಇದ್ದಾರೆ 0.5 ಅಂದರೆ ನೀವು ಸುಮಾರು 1,000 ಲೀಟರ್ ಗೋಮೂತ್ರವನ್ನು ತಗೊಂಡ್ರೆ ಅದರಲ್ಲಿ 0.5% ನಿಮಗೆ ಬಂಗಾರ ಸಿಗುತ್ತೆ. ಇದನ್ನು ಕೂಡ ಪ್ರಾಮಾಣಿಕವಾಗಿ ಈ ರೀತಿಯಾದ ಆವಿಷ್ಕಾರಗಳನ್ನು, ಈ ರೀತಿಯಾದ ಜ್ಞಾನವನ್ನು ನಾವು ಕೊಡದೆ ಒಳ್ಳೆ ಟ್ರ್ಯಾಕ್ಟರ್ ಬಂದಿದೆ ತಗೊಳ್ಳಿ, ಇದರಿಂದ ನನಗೆ ಇದು ತುಂಬ ಜಾಸ್ತಿ ಬೆಳೆ ಬರುತ್ತೆ, ಜಲ್ದಿ ಕೃಷಿ ಕೆಲಸವನ್ನು ಮಾಡ್ಬೋದು, ಈ ರೀತಿಯಾದ ನೀವು ರಾಸಾಯನಿಕ ಗೊಬ್ಬರವನ್ನು ತಗೊಳ್ಳಿ, ಜಲ್ದಿ ಕೆಲಸ ಮಾಡ್ಬೋದು, ಜಲ್ದಿ ಬೆಳೆ ಬರುತ್ತೆ, ದೊಡ್ಡದಾಗಿ ಬರುತ್ತೆ ಅಂತ ನೋಡಿ ಹೇಳಿ ನಮ್ಮ ತಲೆಯಲ್ಲಿ ತಿಳಿಸ್ಬಿಟ್ಟಿರೋದು ಈ ವಿದೇಶಿ ಸಂಸ್ಕೃತಿ. ಆದ್ದರಿಂದ ಭಾರತೀಯ ಸಂತ ಮಹಾಪರಿಷತ್ತಿನ ಏನಪ್ಪ ಉದ್ದೇಶ ಅಂತ ಹೇಳಿದ್ರೆ, ಸಂತರೆಲ್ಲರೂ ನಾವು ಸೇರಿಬಿಟ್ಟು ಎಲ್ಲರೂ ಕೂಡ ಮತ್ತೆ ಇನ್ನೊಂದು ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ. ಯಾವ ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ? ನಿಮ್ಮ ಮನೆಯಲ್ಲಿ ಇನ್ನು ಮೇಲಿಂದ ನೀವು ಈ ವಿದೇಶಿ ಸಂಸ್ಕೃತಿ ಅಭ್ಯಾಸಗಳನ್ನು ಬಿಡ್ತಾ ಬರಬೇಕು, ನಿಧಾನ ಬಿಡ್ತಾ ಬರಬೇಕು. ಒಂದು ಉದಾಹರಣೆ ನಾನು ಹೇಳಿದೆ, ಮಮ್ಮಿ ಡ್ಯಾಡಿ ಎಂಬ ಉದಾಹರಣೆ ಹೇಳಿದೆ. ಇನ್ನೊಂದು ಉದಾಹರಣೆ ಏನು ಹೇಳಿ, ಕೋವಿಡ್ ಬಂತಾಗ ನೀವೆಲ್ಲ ನೋಡ್ಬೋದು, ಒಬ್ಬರನ್ನೊಬ್ಬರು ನೋಡಿದಾಗ ಹೇಗೆ ಅವರು ಒಬ್ಬರನ್ನೊಬ್ಬರು ಸಂಬೋಧನೆ ಮಾಡ್ತಾ ಇದ್ರು, ಅಥವಾ ಒಬ್ಬರನ್ನೊಬ್ಬರು ಬೆಳಗಿನ ಜಾವ ಆಗಲಿ ಮಧ್ಯಾಹ್ನ ಆಗಲಿ ಎಲ್ಲರೂ ನಾವು ಶೇಕ್ ಹ್ಯಾಂಡ್ ಮಾಡ್ತಾ ಇರೋ ಸಂಸ್ಕೃತಿಗೆ ಏನಾಯಿತು ಕೋವಿಡ್ನಲ್ಲಿ? ಎಷ್ಟು ಜನ ಶೇಕ್ ಹ್ಯಾಂಡ್ ಮಾಡಿದ್ರಿ ಕೋವಿಡ್ನಲ್ಲಿ? ಕೈ ಎತ್ತಿ ನೋಡೋಣ. ಮಾಡಿದ್ರಿ, ಗಣಿತ ಮಾಡಿದ್ರಾ? ಕೋವಿಡ್ ಕಾಲದಲ್ಲಿ ಶೇಕ್ ಹ್ಯಾಂಡ್ ಮಾಡಿದ್ರ? ಅವಾಗ ಏನಾಗಿತ್ತು? ಒಂದು ನಿಯಮ ಹೇಳಿದ್ರು, ಸೋಷಿಯಲ್ ಡಿಸ್ಟೆನ್ಸ್, ಎಲ್ಲರೂ ದೂರ ಇರಬೇಕು ಅಂತ ಹೇಳಿದ್ರೆ ಇಲ್ಲ. ಆ ಸಮಯದಲ್ಲಿ ಒಬ್ಬರನ್ನೊಬ್ರು ನೋಡಿದಾಗ ಏನ್ ಮಾಡಬೇಕಾಗಿತ್ತು? ನಮಸ್ತೆ ಹೇಳಬೇಕಾಗಿತ್ತು. ಇದು ಭಾರತೀಯ ಸಂಸ್ಕೃತಿ. ಅಳಿದು ಹೋಗೋದು ವಿದೇಶಿಯ ಸಂಸ್ಕೃತಿ, ಉಳಿಯೋದು ಭಾರತೀಯ ಸಂಸ್ಕೃತಿ. ಈ ಭಾರತೀಯ ಸಂಸ್ಕೃತಿ ನಮಸ್ತೆ, ನಮಸ್ಕಾರ, ಹರಿ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಕೈ ಜೋಡಿಸುವ ಸಂಸ್ಕೃತಿ ಇದೆಯಲ್ಲ, ಇದು ಭಾರತೀಯ ಸಂಸ್ಕೃತಿ. ತಂದೆ ತಾಯಿಗಳನ್ನು ಕಾಪಾಡುವ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ತಂದೆ ತಾಯಿಗಳನ್ನು ಓಲ್ಡ್ ಏಜ್ ಹೋಮ್ಗೆ ಕಳಿಸದೇ ಇರೋದು ಭಾರತೀಯ ಸಂಸ್ಕೃತಿ. ಮಕ್ಕಳಿಗೆ ಇಂಟರ್ನೆಟ್ ನೋಡಿ ಹೆಸರಿಡೋ ಪದ್ಧತಿ ನಮ್ಮಲ್ಲಿ ಇಲ್ಲೇ ಇಲ್ಲ. ಇವತ್ತು ಮಕ್ಕಳ ಹೆಸರು ಹೇಳಕ್ಕೆ ನಮಗೆ ಸಂಕೋಚ ಆಗುತ್ತೆ. ಸಹಸ್ರನಾಮಗಳಲ್ಲಿ ಅದ್ಭುತವಾದ ನಾಮಗಳಿಗೆ ಆ ಹೆಸರನ್ನು ಇಡೋದು ಬಿಟ್ಬಿಟ್ಟು ಯಾವುದೋ ಏನೋ ಒಂದು ಹೆಸರನ್ನು ಇಂಟರ್ನೆಟ್ ಕಂಡುಹಿಡಿಯೋದು, ಅದಕ್ಕೆ ಅರ್ಥ ಇದೆಯೋ ಗೊತ್ತಿಲ್ಲ. ಮತ್ತು ಮಕ್ಕಳ ಹೆಸರು ಇಟ್ಬಿಟ್ಟು ನಾವು ಹೋಗ್ತಾ ಅಂದ್ಕೊಳ್ತೀವಿ, ಮಕ್ಕಳು ವಿದೇಶದ ಮಕ್ಕಳು ಇರಬೇಕು ಅಂತ ಅಂದ್ಕೊಳ್ತೀವಿ. ಲಕ್ಷ್ಮಿ, ಸರಸ್ವತಿ, ಕಾಮಾಕ್ಷಿ, ಮೀನಾಕ್ಷಿ, ಭ್ರಮರಾಂಬ, ಎಷ್ಟು ಸುಂದರವಾದ ಹೆಸರು. ರಮೇಶ, ಸುರೇಶ, ಗಣೇಶ, ಇವೆಲ್ಲ ಹೆಸರನ್ನು ಬಿಟ್ಬಿಟ್ಟು ಇಷ್ಟಾದ ಹೆಸರನ್ನು ಇಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಮ್ಮ ಮಾನಸಿಕ ಗುಲಾಮತನಕ್ಕೆ ಸಂಕೇತ. ಈ ಮಾನಸಿಕ ಗುಲಾಮತನವನ್ನು ನಾವು ಎಂದಿನವರೆಗೂ ಬಿಡೋದಿಲ್ವೋ ಅಂದಿನವರೆಗೂ ನಾವು ನಿಜವಾಗಿಯೂ ಒಂದು ದೇಶವಾಗಿ, ಸಮರ್ಥ ದೇಶವಾಗಿ ನಾವು ಮತ್ತೆ ನಿಂತ್ಕೊಳ್ಳೋಕೆ ಸಾಧ್ಯವಲ್ಲ. 1947 ಇಸ್ವಿಯಲ್ಲಿ 15 ಆಗಸ್ಟ್ ನಮಗೇನೋ ಒಂದು ಕೊಟ್ಟರು, ನಾವೇನೋ ಒಂದು ಪಡೆದೆ. ಅದಕ್ಕೆ ಹೆಸರೇನಪ್ಪ? ಸ್ವಾತಂತ್ರ್ಯ ಅಂತ ಹೇಳ್ತಾರೆ, ಸ್ವತಂತ್ರದ ಹೋರಾಟ. ಆವಾಗ ನಮಗೆ ಸಿಕ್ಕಿದ್ದು ಭೌಗೋಳಿಕ ಸ್ವಾತಂತ್ರ್ಯ. ಏನು ಹೇಳ್ತಾರೆ ಅದಕ್ಕೆ? ಜಾಗ್ರಫಿಕಲ್ ಫ್ರೀಡಮ್, ಪೊಲಿಟಿಕಲ್ ಫ್ರೀಡಮ್ ನಮಗೆ ಬಂತು ಅವತ್ತು. ಬರೀ ನಮ್ಮ ಭೂಭಾಗ ನಮಗೆ ಬಂತು. ಆದರೆ
ಅದರ ಜೊತೆಯಲ್ಲಿ ಏನು ಬಿಟ್ಬಿಟ್ಟು ಹೋದ್ರು ಅವರು? ವಿದೇಶ ಸಂಸ್ಕೃತಿಯನ್ನು ಬಿಟ್ಬಿಟ್ಟು ಹೋದ್ರು. ಈಗ ಸಮಯ ಬಂದಿರೋದು ಯಾವುದಕ್ಕಪ್ಪ ಅಂತ ಹೇಳಿದ್ರೆ, ನಮಗೆ ಇನ್ನೊಂದು ಸ್ವಾತಂತ್ರ್ಯ ಬೇಕಾಗಿದೆ. ವಿದೇಶ ಸಂಸ್ಕೃತಿ ನಮ್ಮನ್ನು ಬಿಟ್ಟು ಹೋಗಬೇಕು. ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ಸ್ವಾತಂತ್ರ್ಯದ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗಿದೆ. ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ಭಾರತದ ಸಂತರು ಇನ್ಮೇಲಿಂದ ಕೈಲಾಸ ಆಶ್ರಮ ಮಾತಾಡ್ತಾ ಇದೆ ಅಂತ ಮಾತಾಡಲ್ಲ, ಶೃಂಗೇರಿ ಮಠ ಮಾತಾಡ್ತಾ ಇದೆ ಅಂತ ಮಾತಾಡಲ್ಲ, ಚಿನ್ಮಯ ಮಿಷನ್ ಮಾತಾಡ್ತಾ ಇದೆ ಅಂತ ಮಾತಾಡಲ್ಲ. ಇನ್ಮೇಲಿಂದ ನಾವು ಈ ಮಠದಿಂದ ಮಾತಾಡ್ತಾ ಇದ್ದೀವಿ, ಈ ಸಂಪ್ರದಾಯಕ್ಕೆ ಸೇರಿದವರು ಈ ಸಂಪ್ರದಾಯದಿಂದ ಆ ಥರ ಮಾತಾಡಲ್ಲ. ನಾವೆಲ್ಲರೂ ಒಂದೇ ವೇದಿಕೆಯನ್ನು ನಾವು ಭಾರತೀಯ ಸಂತ ಮಹಾಪರಿಷತ್ತಿನ ವತಿಯಿಂದ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೆ ತಿಳಿದ ಮಟ್ಟಿಗೆ ಒಂದು ವೇದಿಕೆಯಲ್ಲಿ ಒಬ್ಬ ಜೈನ ಸಂತರು, ಪಕ್ಕದಲ್ಲಿ ಶಂಕರಾಚಾರ್ಯರು, ಪಕ್ಕದಲ್ಲಿ ಪರಮ ಪೂಜ್ಯರಾದ ಶಿವಾಚಾರ್ಯರು, ಇಲ್ಲಿ ನೋಡಿದ್ರೆ ಮಹಾಮಂಡಲೇಶ್ವರ ಮೊದಲನೇ ವೇದಿಕೆ ಇಲ್ಲೇ ಇರಬೇಕಂತ ಅನ್ಸುತ್ತೆ. ಇನ್ನು ಮುಂದೆ ನೋಡ್ರಿ, ಬೌದ್ಧ ಸಂತರು ಈಗಾಗಲೇ ಜೊತೆಯಲ್ಲಿದ್ದಾರೆ, ಸಿಖ್ ಸಂತರು ಕೂಡ ಜೊತೆಯಲ್ಲಿರ್ತಾರೆ. ಇನ್ನು ನೀವೆಲ್ಲ ಅಕಸ್ಮಾತ್ತಾಗಿ ಈ ಸಭೆ ನಡೀತಾ ಇರೋದು ಬಂದು ನಮ್ಮ ನಂದಿ ಹೂವಿನ ಸಭೆ ನಡೀತಾ ಇದೆ. ಇನ್ನೊಮ್ಮೆ ನಾವು ಭಾರತೀಯ ಸಂತ ಮಹಾಪರಿಷತ್ತಿನ ಪ್ರತ್ಯೇಕವಾದ ಸಭೆ ನಡುತ್ತೇವೆ. ಅವ್ರಿಗೆ ನೋಡ್ಬೇಕು, ಏನೇನು ನೋಡ್ತೀರ ಆಶ್ಚರ್ಯಪಡ್ತೀರ. ಎಂ ವೈದಿಕ ಮಂತ್ರ ದಿಶ ಪುರಾಣ ಇಂದ್ರಂ ಎಂ ಮಾತರಿಶ್ವಾನಹು ವೇದಾಂತಿನೋ ನಿರ್ವಚನೀಯಮೇಕಮೆಂ ಬ್ರಹ್ಮಶಬ್ದೇನ ನಿರ್ದಿಶಂತೆ. ಇನ್ನು ನೋಡ್ತೀರಿ, ಎಲ್ಲವೂ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಿಮ್ಮಲ್ಲಿ ಜಾಗೃತವಾಗುತ್ತೆ. ಇವತ್ತು ಇಲ್ಲಿ ಕೂತಿರೋ ಜನಗಳ ಸಂಖ್ಯೆಯನ್ನು ನಾನು ನೋಡಿದ್ರೆ ನನಗೆ ಸುಮಾರು 1,000 ಜನ ಕಾಣುತ್ತಾರೆ. ಸುಮಾರು ನಮಗೆ 1,000 100ರಿಂದ ಗುಣ ಮಾಡಿ ಎಷ್ಟಾಯಿತು? 100,000 ಅಂದರೆ ಏನು? 100,000 ಅಂದರೆ ಎಷ್ಟು ಲಕ್ಷ ಆಯಿತು? 1 ಲಕ್ಷ. ಆ ಲಕ್ಷವನ್ನು 100 ಪಟ್ಟು ಮಾಡಿ 100 ಲಕ್ಷ 1 ಕೋಟಿ. ಆ ಕೋಟಿಯನ್ನು 145 ಪಟ್ಟು ಮಾಡಿದ್ರೆ 145 ಕೋಟಿ ಜನ ಭಾರತದಲ್ಲಿದ್ದಾರೆ. ನಾವು ಮುಂದೆ ಮಾಡಬೇಕಾಗಿರೋ ಸಭೆ 145 ಕೋಟಿ ಜನ ಇರಬೇಕಾಗಿರೋ ಸಭೆ ಮಾಡಕ್ಕೆ ಹೋಗ್ತಾ ಇದ್ದೇವೆ ನಾವು. ಆ ಸಭೆ ನಡೆಯುತ್ತೆ ಅಂತ ಹೇಳಿದ್ರೆ ಯಾರು ಸಭಾಮಂಟಪಕ್ಕೆ ಬರಬೇಕಾಗಿಲ್ಲ. ಸಂತರೆಲ್ಲರೂ ಕೂಡಿ ಒಂದು ಜಾಗದಲ್ಲಿ ಕೂತ್ಕೊಳ್ತೇವೆ. ಇಲ್ಲಿಂದ ನಾವು ಎಲ್ಲರೂ ಕೂಡ ಒಂದು ಸಂದೇಶವನ್ನು ಕಳಿಸ್ತೇವೆ. ಆ ಸಂದೇಶ ನಿಮ್ಮಲ್ಲಿ ಈ ಯಾವ ಯಂತ್ರವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಸುಮ್ಮನೆ ಕಾಲ ಕಳೀತಾ ಇದ್ದೀರೋ, ಮೊಬೈಲ್ ಅನ್ನೋ ಯಂತ್ರ, ಆ ಮೊಬೈಲ್ ಮೂಲಕವಾಗಿ ಮುಳ್ಳಿಂದ ತೆಗಿತೀವಿ ನೋಡಿ. ಮುಳ್ಳನ್ನು ಏನು ಆದ್ರಿಂದ ತೆಗಿತೀವಿ ನಾವು? ಮುಳ್ಳಿಂದಲೇ ತೆಗಿತೀವಿ. ಹಾಗೇನೆ ಮೊಬೈಲ್ ಮೂಲಕವಾಗಿ ನಿಮಗೆ ಒಂದು ಸಂದೇಶ ಬರುತ್ತೆ. ಆವಾಗ ನೀವು ಭಾರತ್ ಮಾತಾ ಕೀ ಅಂತ ನೀವು 140 ಕೋಟಿ ಜನ ಕೂಗಿದ್ರೆ ಹೆಂಗಿರುತ್ತೆ? 140 ಕೋಟಿ ಜನ ಕೂಗಿದ್ರೆ ಹೆಂಗಿರುತ್ತೆ? ಈ ಟೆಂಟ್ ಎಲ್ಲ ಬಿದ್ದೋಗ್ಬಿಡುತ್ತೆ, ಭೂಮಿ ಎಲ್ಲ ಬಿಡುತ್ತೆ. ಆಯ್ತಾ? ಆ ಕೂಗು ನಮಗೆ ಬಂದಿಲ್ಲ. ನಂದಿ ಕೂಗಿನ ಜೊತೆಯಲ್ಲಿ ನಂದಿ ಕೂಗಿನ ಮೂಲಕವಾಗಿ ನಮಗೆ ಬರಬೇಕಾಗಿರೋದು ಭಾರತದ ಕೂಗು ಬರಬೇಕಾಗಿದೆ. 140 crores of people have to say ಭಾರತೀಯ ಸಂಸ್ಕೃತಿ ಕೀ, ಭಾರತ್ ಮಾತಾ ಕೀ. ನಿಮ್ಮ ಕೂಗು ನಂದಿ ಕೂಗು ಈ ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಹೋಗಬೇಕು. ಕರ್ನಾಟಕದಿಂದ ಹಾಗೆ ಹರಡಿ ಎಲ್ಲಿ ಹೋಗ್ಬೇಕು? ತಮಿಳುನಾಡು ಹೋಗ್ಬೇಕು, ಕೇರಳಕ್ಕೆ ಹೋಗ್ಬೇಕು, ತೆಲಂಗಾಣಕ್ಕೆ ಹೋಗಬೇಕು, ಮತ್ತೆ ಹಾಗೆ ಒಡಿಸ್ಸಾಗೆ ಹೋಗಬೇಕು, ಅಸ್ಸಾಂ, ಬೆಂಗಾಲ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ಎಲ್ಲ ಕಡೆ ಹರಡಬೇಕು. ಎಲ್ಲ ಕಡೆ ಎಲ್ಲರೂ ಕೂಡ ಏನು ಮಾಡಬೇಕು? ಹೊಲಗಳಲ್ಲಿ ಎಲ್ಲ ರೈತರು ಕೂಡ, ಭಾರತದ ಅಷ್ಟು ರೈತರು ಕೂಡ ತಮ್ಮಲ್ಲಿ ಅವರು 2 ಎತ್ತುಗಳನ್ನು ಇಟ್ಟುಕೊಂಡು ತಮ್ಮ ಕೃಷಿಯನ್ನು ಎತ್ತರದಿಂದ ಮಾಡಬೇಕೆಂಬ ಅಷ್ಟು ಶಕ್ತಿ ಇದ್ದರೆ ಮಾತ್ರ ಈ ಒಂದು ನಂದಿ ಸೇನೆಯ ಶಕ್ತಿ ಭಾರತೀಯ ಶಕ್ತಿಯಾಗಿ ಪರಿವರ್ತನೆ ಆಗಬೇಕಾಗಿದೆ. ಕೈಲಾಸಾಶ್ರಮ ಬೆಂಗಳೂರಿನಲ್ಲಿ ನಮ್ಮಲ್ಲಿ ಬರೀ 170 ಆಕಳದಾವೆ. 170 ಹಸುಗಳು ನಾವು ಸಾಕ್ತಾ ಇದ್ದೇವೆ ನಮ್ಮ ಆಶ್ರಮದಲ್ಲಿ. 170 ಹಸುಗಳು ಮೆಲ್ಲಿ ಆ ತಳಿಯನ್ನು ಬದಲಾಯಿಸ್ತಾ ಬರ್ತಾ ಇದ್ದೀವಿ. ಪೂರ್ಣವಾಗಿ ನಮ್ಮ ಭಾರತೀಯ ತಳಿಯಾಗಿರಬೇಕಂತ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಏನಕ್ಕೋಸ್ಕರ? ಅದರಿಂದ ನಮಗೆಲ್ಲ ಹಾಲು ಕೊಡೋ ತಾಯಿ, 2ನೇ ತಾಯಿ ಯಾರು ನಮಗೆ? ಹಸು ನಮಗೆ 2ನೇ ತಾಯಿ. ಆ ರೀತಿಯಾದ ಹಸು ನಮ್ಮ ಹಾಲು ಕೊಡೋ ತಾಯಿಯನ್ನು ಕಾಪಾಡಬೇಕಾಗಿದೆ. ಮತ್ತೆ ಎಷ್ಟೋ ರೀತಿಯಾದ ಆಹಾರ ಪದ್ಧತಿಗಳಿದೆ. ಅದೇ ದಯವಿಟ್ಟು ಹೇಳ್ತಾ ಇದ್ದೀನಿ, ಆಹಾರದಲ್ಲಿ ನಮ್ಮ ತಾಯಿಯನ್ನು ಯಾರಾದ್ರು ತಿಂತಾರ? ಯೋಚನೆ ಮಾಡಿ ನೋಡಿ. ನಮಗೆ ಹಾಲು ಕೊಟ್ಟ ತಾಯಿಯನ್ನು ನಾವು ಆಹಾರ ತಗೊಳ್ಳೋದು ಸಾಧ್ಯ ಇದೆಯಾ? ಭಾರತೀಯ ಸಂಸ್ಕೃತಿಯಲ್ಲಿ ಸಾಧ್ಯವೇ? ಖಂಡಿತವಾಗಿ ಸಾಧ್ಯ. ಆದ್ದರಿಂದ ಯಾವುದೇ ಹಸುವಾಗಲಿ, ಅದು ನಂದಿ ಆಗಲಿ ಅಥವಾ ಪುಣ್ಯಕೋಟಿ ಆಗಲಿ,
ಅದನ್ನು ನಾವು ಎಂದಿಗೂ ಕೂಡ ಕಸಾಯಿ ಖಾನೆಗೆ ಕಳಿಸಬಾರದು. ಪ್ರತಿಜ್ಞೆ ಮಾಡೋಣ. ಇವತ್ತು ನಾವು ಪ್ರತಿಜ್ಞೆ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ನಾವು ಹಸುಗಳನ್ನು ನಾವು ಕಸಾಯಿ ಖಾನೆ ಕಳಿಸಬಾರದು. ಅಕಸ್ಮಾತ್ ನಿಮ್ಮನ್ನು ಸಾಕಕ್ಕಾಗಲಿಲ್ಲ ಹಸುವನ್ನ ಒಂದು ಆಶ್ರಮ ಇದೆ ಬೆಂಗಳೂರಿನ ಕೈಲಾಸ ಆಶ್ರಮದ ಅಲ್ಲಿ ಕಳಿಸ್ಕೊಟ್ಬಿಟ್ಟು ನಾವು ಸಾಕ್ತೇವೆ. ಯಾರಿಂದಲಾದರೂ ಎಲ್ಲಾದರೂ ಸರಿ ಹಸುವನ್ನು ಸಾಕಕ್ಕಾಗಲಿಲ್ಲ ಅಂತ ಪಕ್ಷದಲ್ಲಿ ನಮ್ಮ ಬಳಿಯಲ್ಲಿ ಕಳಿಸ್ಕೊಂಡಿದ್ದೀವಿ. ನಾವು ಅದಕ್ಕೆ ಸಾಕೋದು ಏರ್ಪಾಡು ಮಾಡ್ತೇವೆ, ಯಾವುದೇ ರೀತಿಯಲ್ಲಿ ನೋಡ್ಕೊಳ್ತೇವೆ. ಖಂಡಿತವಾಗಿಯೂ ಅದು ತನ್ನ ಕೊನೆಯ ಪ್ರಾಣವನ್ನು ಕಾಪಾಡ್ತೇವೆ. ಇವೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಗೆ ಸೇರಿದ ಮುಖ್ಯವಾದ ಅಂಶಗಳು. ಇದನ್ನು ಕಾಪಾಡಿಕೊಂಡು ನಾವು ಬಾಳೋಣ. ಇದೇ ದಿಕ್ಕಿನಲ್ಲಿ ನಾವೆಲ್ಲ ಸಂತರು ಮುಂದುವರಿತಾ ಇದ್ದೇವೆ. ಇನ್ನು ಎಷ್ಟೋ ಸಭೆಗಳು ನಡೀತಾ ಇದೆ. ಈ ಸಭೆಗಳೆಲ್ಲ ನೀವೆಲ್ಲ ಕೂಡ ಇದರ ಬಗ್ಗೆ ಮಾಹಿತಿ ಪಡಿತೀರಾ. ಇನ್ನೂ ಸೂಕ್ಷ್ಮವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಕರಿಬಂಟನಾಳ ಸ್ವಾಮಿ ನಿಮಗೆ ಆ ರೀತಿಯಾದ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಪರಮ ಪೂಜ್ಯ ಶ್ರೀಗಳವರು ನಮ್ಮ ಶ್ರೀಶೈಲ ಶ್ರೀಗಳು ನಮ್ಮ ಜೊತೆ ಪೂರ್ಣವಾಗಿ ಬೆರೆತಿದ್ದಾರೆ. ಇದರಲ್ಲಿ ಇನ್ನೂ ಬೇರೆ ಶ್ರೀಗಳವರು ಕೂಡ ನಮ್ಮ ಜೊತೆ ಬೆಳಿಬೇಕು. ಅದಕ್ಕೆಲ್ಲ ಕಾರಣೀಭೂತರಾದವರು ನಮ್ಮ ಕರಿಬಂಟನಾಳ ಸ್ವಾಮಿ ಸೂತ್ರಧಾರರಾಗಿ ಅದನ್ನು ನಡೆಸಬೇಕಂತ ಹೇಳಿ ಎಲ್ಲ ಪೀಠಾದಿಗಳು ನಮ್ಮ ಜೊತೆ ಬರಬೇಕಂತ ಹೇಳಿ ಅದೇ ರೀತಿಯಾಗಿ ನಮ್ಮ ಮುಂದೆ ಬರುವ ನಾಯಕರಾಗಿರುವ ಶ್ರೀ ನರಸಿಂಹಮೂರ್ತಿಯವರು ದೇಶಕ್ಕೆ ಒಳ್ಳೆಯ ಸೇವೆ ಮಾಡಬೇಕು ಅಂತ ಅದಕ್ಕೆ ಅವರಿಗೆ ನಾವೆಲ್ಲ ಅನುಗ್ರಹ ಮಾಡಿ ಶ್ರೀಮತಿ ಸಪ್ನಾ ತುಳಜಾಪುರವರು ಅವರು ಕೂಡ ಅವರ ಕ್ಷೇತ್ರದಲ್ಲಿ ವೀರಶೈವ ಕ್ಷೇತ್ರದಲ್ಲಿ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟು ವೀರಶೈವರು ಮತ್ತೆ ಇನ್ನಿತರ ಪಂಗಡಗಳು ಯಾವುದೂ ಬೇರೆ ಅಲ್ಲ. ಯಾವುದೇ ಕಾರಣಕ್ಕೆ ಭೇದವನ್ನು ಮಾಡಬೇಡಿ. ಸಾಕು, ಭೇದವನ್ನು ಮಾಡಿದರೆ ಸಾಕು. ವೇದ ಮಂತ್ರವನ್ನು ಹೇಳ್ತಾ ಇದೆ ನಿಮಗೆ. ಯಶ್ಛಂದಸಾಂ ವೃಷಭೋ ವಿಶ್ವರೂಪ ಛಂದೋಭ್ಯೋ ಅಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ. ಯಶ್ಛಂದಸಾಂ ವೃಷಭೋ, ಛಂದಸ್ಸಂದ್ರೆ ವೇದದಲ್ಲಿ ಉತ್ಕೃಷ್ಟವಾದ ಮಂತ್ರ ಋಷಭ. ಋಷಭನೇ ಕಾಲಕ್ರಮದಲ್ಲಿ ಬಸವ ಆಗಿರುವುದು. ಬಸವೇಶ್ವರರು ಆ ನಂದಿ ಸ್ವರೂಪರೇ. ಬಸವೇಶ್ವರರು ಆ ನಂದಿ ಸ್ವರೂಪರೇ. ಆ ಬಸವನೇ ಈ ಬಸವ. ಆ ಬಸವನೇ ನಂದಿ ಆಗಿರೋದು. ಆ ಋಷಭರೇ ಓಂಕಾರವೇ ಋಷಭ. ಓಂಕಾರವೇ ಋಷಭ. ಆ ಋಷಭವೇ ಸಾಕಾರ ಮೂರ್ತಿಯಾಗಿ ಬಸವೇಶ್ವರ ಬಂದಿರುವುದು. ಅದೇ ಮತ್ತೆ ಬಸವ ಆಗಿ ಮತ್ತೆ ಇಲ್ಲಿ ಬಸವ ಆಗಿದ್ದಾರೆ. ಅದರಿಂದ ಭೇದ ಭಾವವನ್ನು, ಯಾವುದೇ ರೀತಿಯಾದ ಭೇದ ಭಾವನೆಯನ್ನು ನಾವು ಪೋಷಿಸೋದು ಬೇಡ. ಭೇದ ಭಾವವನ್ನು ಬದಿಗಿಟ್ಟು ನಾವು ಒಮ್ಮತವಾಗಿ ನಾವು ಈ ಭಾರತ ಭೂಮಿಯನ್ನು ಕಾಪಾಡೋಣ. ಈ ಸಂಸ್ಕೃತಿಯನ್ನು ಎಲ್ಲರಿಗೂ ಹಂಚೋಣ. ವಿದೇಶಗಳಲ್ಲಿ ಹೋಗಿ ಈ ಸಂಸ್ಕೃತಿಯನ್ನು ಹಂಚಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಅದೇ ರೀತಿಯಾಗಿ ಸೋಮಲಿಂಗವರು ಕೂಡ ಅವರ ಭಕ್ತರಲ್ಲಿ ಎಷ್ಟು ಸುಂದರವಾಗಿ ನಂದಿಯ ಮಹಿಮೆಯನ್ನು ಹೇಳಬಹುದು. ಸಿದ್ದೇಶ್ವರ ಶ್ರೀಗಳವರೆಲ್ಲ ನಮ್ಮೆಲ್ಲರಿಗೂ ಪ್ರಿಯವಾದವರು. ಎಷ್ಟು ಒಳ್ಳೆಯ ಸಂದೇಶವನ್ನು ಭಾರತೀಯ ಸಂಸ್ಕೃತಿ ಮೂಲಕ ಕೊಟ್ಟಿದ್ದಾರೆ. ಜಗನ್ಮಾತೆ ರಾಜರಾಜೇಶ್ವರಿ, ಪರಮೇಶ್ವರನಾದ ಶ್ರೀಶೈಲೇಶ್ವರ ನಮ್ಮೆಲ್ಲರಿಗೂ ಕೂಡ ಸನ್ಮತಿಯನ್ನು ಕೊಟ್ಟು ಮೊದಲು ನಮ್ಮ ಮನೆಯಾದ ಭಾರತೀಯ ಸಂಸ್ಕೃತಿಯನ್ನು ಗಟ್ಟಿಪಡಿಸಿದ ನಂತರ ಉಳಿದ ಎಲ್ಲ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿ ಜಗನ್ಮಾತೆ ರಾಜರಾಜೇಶ್ವರಿ ವಂದಿಸಿ ನನ್ನ ಮಾತನ್ನು ಪೂರ್ತಿ ಮಾಡ್ತಾ ಇದ್ದಾರೆ.